ಶ್ರೀ ಬನಶಂಕರಿ ದೇವಸ್ಥಾನ ಡಿ ಗ್ರೂಪ್ 1ನೇ ಮುಖ್ಯ ರಸ್ತೆ, ಚಂದ್ರಶೇಖರ್ ಲೇಔಟ್, ಶ್ರೀಗಂಧ ಕಾವಲಿನಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯದಲ್ಲಿ ಬಲದ ಹುಣ್ಣಿಮೆ ಪ್ರಯುಕ್ತ 7ರಿಂದ 13ರವರೆಗೆ ನಡೆಯುತ್ತಿರುವ ಜಾತ್ರಾ ಮಹೋತ್ಸವ. ಅಧ್ಯಕ್ಷರಾದ ಎಚ್.ಸಿ. ಶಿವಕುಮಾರ್, ಎಸ್.ಕೆ. ಗೌಡರವರು, ಉಪಾಧ್ಯಕ್ಷರಾದ ಮುರಳೀಧರ್ ಕುಲಕರ್ಣಿರವರು. ಜಾತ್ರಾ ಮಹೋತ್ಸವದಲ್ಲಿ ಪೂಜಾ ಕುಣಿತ, ಕೇರಳ ತಾಯಂ ಚೆಂಡೆ ವಾದ್ಯ, ವೀರಗಾಸೆ ತಮಟೆ ವಾದ್ಯ, ಮಹಿಳಾ ವೀರಗಾಸೆ ಹಾಗೂ ದೇವರ ವಿಶೇಷ ನೃತ್ಯ ಹಾಗೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬನಶಂಕರಮ್ಮನ ದೇವಸ್ಥಾನದಲ್ಲಿ ಬನದ ಹುಣ್ಣಿಮೆ ಪ್ರಯುಕ್ತ ಅಮ್ಮನವರ ಜಾತ್ರಾ ಮಹೋತ್ಸವ. ಇದು 3ನೇ ವರ್ಷದ ಕಾರ್ಯಕ್ರಮ. ಇದು 7 ದಿನ ಜರುಗುತ್ತೆ. ಏನಿಲ್ಲ, ಮೊದಲು ಗಂಗಾ ಪೂಜೆ ಇರುತ್ತೆ, 2ನೇ ದಿನ ಮಾಮೂಲಿ ಈ ಥರ ಕಾರ್ಯಕ್ರಮ ಇರುತ್ತೆ, 3ನೇದು ಏರಿಯಾ ಪ್ರದರ್ಶನ ಇರುತ್ತೆ. ಬನಶಂಕರಿ ಜಾತ್ರೆ ನಡೀತಾ ಇದೆ ಸರ್, ತುಂಬ ಸಂತೋಷ ಆಗ್ತದೆ. ನಮ್ಮ ಅಧ್ಯಕ್ಷರು ಇದಕ್ಕೆ ಮೇನ್ ಕಾರಣ ಇದಕ್ಕೆಲ್ಲ, ಅವರಿಂದ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ ನಮಗೆಲ್ಲ. ಹೌದು, ಹಬ್ಬದ ಅವತಾರ ನಿಜ ಸರ್. ಹೌದು, ಫಸ್ಟ್ ಟೈಮ್ ಈ ಥರ ಕೇರಳದ ಕಳಿಸಿದ್ದು ಫಸ್ಟ್ ಟೈಮ್ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ನಾವು ಬನಶಂಕರಮ್ಮನ ಹಬ್ಬ, ಬನಶಂಕರಮ್ಮನ ಜಾತ್ರೆ ಅಂತಲೇ ನಾವು ಮಾಡ್ತಾ ಇರೋದು. 6 ದಿನ ಮಾಡಬೇಕು ಅಂತ ನಾವು 6 ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 6 ದಿನನೂ ನಾವು ಬನಶಂಕರಮ್ಮನ ಜಾತ್ರೆ ಮಾಡಬೇಕು. ಇಲ್ಲೂ ದೇವಸ್ಥಾನ ಐತೆ, ಇಲ್ಲೂ ಸತ್ಯ ದೇವತೆ ಅವರೇ ಅನ್ನೋದನ್ನ ಜನಕ್ಕೆ ಪ್ರಚಾರ ತೋರಿಸ್ಬೇಕು ನಾವು. ಅದಕ್ಕೆ ಬರೀ ದೇವ್ರನ್ನ ದೇವಸ್ಥಾನದಲ್ಲಿ ಕುಂಡಿಸೋದಲ್ಲ. ಇವತ್ತು ಬನಶಂಕರಮ್ಮಂದು ಒಂದು ಅಲಂಕಾರ, ಮತ್ತು ಇದ್ರ ಕುಣಿತ, ಮತ್ತು ಕೇರಳ ಡೋಲು, ಮತ್ತು ವೀರದಾಸಿರ್ದು ಎಲ್ಲ ಇದು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ದೇವರು ಜನರ ಸಂಪರ್ಕ ಆಗಲಿ, ಹೆಚ್ಚಿನ ಸಹಕಾರ ಬೇಕು ನಮಗೆ. ಇನ್ನು ಇಲ್ಲಿ ಅನ್ಪೋಷಣೆ ನಮ್ಮ ದೇವಸ್ಥಾನಗಳು ನಡೆಯುತ್ತದೆ. ಇದು 3ನೇ ವರ್ಷ ಸರ್. ಇದು ಜನತೆಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ದೇವಸ್ಥಾನದ ಬಗ್ಗೆ ಒಳ್ಳೆ ಗೌರವ ಇದೆ. ದೇವಸ್ಥಾನದ ಬಗ್ಗೆ ಈಗ ಜನತೆಗೆ ವಿಶೇಷವಾಗಿ ಕೇರಳದ ಫಸ್ಟ್ ಟೈಮ್ ನಾವು ಕರೆಸಿದ್ದೀವಿ. ಹೀಗಾಗಿ ನಮಗೆ ಫಸ್ಟ್ ಟೈಮು ಮಾಡ್ತಾ ಇದ್ದೀವಿ. ನಮಗೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಬನಶಂಕರಮ್ಮನ ದೇವಸ್ಥಾನ ಜಾತ್ರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಈ ಥರ ಮಾಡ್ತೀರಾ ಅಂತ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೇರಳ ಸಟ್ಟಿಂದ ತಂದು ಎಲ್ಲ 3 ದಿವಸ ಪ್ರೋಗ್ರಾಮ್ ಇರುತ್ತೆ, 3 ದಿವಸ ಅನುದಾನ ಇರುತ್ತೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ತಾಯಿ ಬನಶಂಕರಮ್ಮಂದು ಜಾತ್ರೆ.
ನಾವು ಸುಮಾರು ಒಂದು 25 ವರ್ಷದಿಂದ ಇದೇ ಏರಿಯಾದಲ್ಲಿದ್ದೀವಿ. ಈ ಥರ ಯಾರೂ ಮಾಡ್ತಿರಲಿಲ್ಲ. ಈಗ ನಮ್ಮ ಶಿವಕುಮಾರ್ ಅವರು ಇದನ್ನು ಅಧ್ಯಕ್ಷತೆ ವಹಿಸ್ಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ 3 ವರ್ಷದಿಂದ ಮಾಡ್ತಿದ್ದೀವಿ. ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಿದ್ದೀವಿ. ಮುಂದಿನ ವರ್ಷ ಹಿಂಗೆ ಜನಸಂಪರ್ಕ ಇನ್ನೂ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಏರಿಯಾದಲ್ಲಿ ಬನಶಂಕರಮ್ಮನ ದೇವಸ್ಥಾನದ ಉತ್ಸವ ಮತ್ತು ಜಾತ್ರಾ ಮಹೋತ್ಸವನ ಏರ್ಪಡಿಸ್ಕೊಂಡಿದ್ದು 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ದೀವಿ. ಸತತವಾಗಿ ಎಲ್ಲ ಜನಗಳು ಸೇರಿಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಸಂಘಟನೆಗಳು, ಜನಗಳು, ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿರೋರೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಈ ದೇವ ಉತ್ಸವನ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ಬೇಕಂತ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀವಿ.